ಸಾಕಷ್ಟು ಸರ್. ನೋ ಆಬ್ವಿಯಸ್ಲಿ ಸಿ ಒಂದು ಪಕ್ಷ ಅಂದಾಗ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಂದಾಗ ಅವ್ರದ್ದು ಕುಟುಂಬ ಇರ್ತದೆ. ಈಗ ನಾವು ಬಂಗಾರಪ್ಪರ ಕುಟುಂಬ ಅಂತೀರಿ, ಹಾಗೆ ಒಂದು ಕುಟುಂಬ. ಅವ್ರು ಯಜಮಾನರಾಗಿ ಅವ್ರಿಗೆ ಒಂದು ಆಸೆ, ಅವ್ರು ಹೇಳಿದ್ರಲ್ಲ ನನಗೆ ಆಸೆ ಇದೆ, ಗೀತಕ್ಕವ್ರಿಗೆ ಅವಕಾಶ ಕೊಡಿ, ಸಂಸದರು ಮಾಡಿ, ನಿಮ್ಮ ಸೇವೆ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಬೇಕಾದ್ರೆ ನಾನೇ ಬಂದು ನಿಮ್ಮ ಜೊತೆಗೆ ಆ ಜವಾಬ್ದಾರಿನ ನಾವು ಹೋಗಿ ಯಾಕೆ ಹೇಳ್ತಾರೆ ಒಬ್ಬರು ಯಜಮಾನರು? ಯಾಕೆಂದ್ರೆ ಅವಳು ಬಂಗಾರಪ್ಪವ್ರ ಮಗಳು. ಕೆಲವ್ರು ಕೇಳಿದ್ರಲ್ಲ ಏನು ಸಾಧನೆ ಅಂತ, ಆ ಸಾಧನೆಯವ್ರು ನೀವೇನು 15 ವರ್ಷಕ್ಕೆ ಏನು ಸಾಧನೆ ಮಾಡಿದ್ರಿ ಫಸ್ಟ್ ಹಾಕಿರಿ. ಒಂದು ದಿವಸ ಧ್ವನಿ ಎತ್ತ ಇರತಕ್ಕಂಥ ಒಬ್ಬ ವ್ಯಕ್ತಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾತಾಡೋದಕ್ಕೆ ಅವ್ರಿಗೆ ಯೋಗ್ಯತೆಯೂ ಕೂಡ ಇಲ್ಲ. 15 ವರ್ಷ ನೀವು ಸಂಸದರಾಗಿ 0. ಯಾರು 15 ವರ್ಷ ಸಂಸದರಾಗಿದ್ರು ಎಲ್ಲರೂ ಕೂಡ ನೀವು ಸಾಧಿಸಿರೋದು 0. ನಾನು ನೋಡಿದೆ ಇವತ್ತು ಪೇಪರಲ್ಲಿ ಏನಂತ ಹೇಳಿದರೆ ನಮ್ಮದು ತುಂಬ ಉಡಾನ್ ಟೇಕ್ ಆಫ್ ಅಂತ. ಏನು ಮತದಾರರು ಏನು ಪುಕ್ಷಟೆ ಸಿಗ್ತಾರೆ ನಿಮಗೆ ಪ್ಲೇನಲ್ಲಿ ಹತ್ತು ಕುತ್ಕೊಳ್ಳೋದಕ್ಕೆ? ಮತದಾರರು ಮನೇಲಿರ್ತಾರೆ, ಉಡಾನಲ್ಲಿ ಇರೋದಿಲ್ಲ. ಆಮೇಲೆ JJM, ಅಯ್ಯೋ ಸಂಸದರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ನಿಮ್ಮ ಹಣೆ ಬರ 50% ಅದಕ್ಕೆ ದುಡ್ಡು ಕಟ್ತಾ ಇರೋದು ರಾಜ್ಯ ಸರ್ಕಾರದವರು. ಏರ್ಪೋರ್ಟ್ ಬಗ್ಗೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾತಾಡ್ತೀರಿ. ಏರ್ಪೋರ್ಟಲ್ಲಿ ಹಾಕಿರೋದೆಲ್ಲ ದುಡ್ಡು ಸರ್ಕಾರದ್ದು, ನಮ್ಮ ರಾಜ್ಯ ಸರ್ಕಾರದ್ದು, ಅದು ಕೇಂದ್ರ ಸರ್ಕಾರದ್ದು ಅಲ್ಲ. ಅದು ರಾಜ್ಯ ಸರ್ಕಾರದ ಹಣದಲ್ಲಿ ನೀವು ಟಾಮ್ ಮಾಡ್ಕೊಂಡು ಇಷ್ಟು ವರ್ಷ ಹೋದ್ರಲ್ಲ, ಜನರು ಇನ್ನು ಮೇಲೆ ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಗ್ಯಾರಂಟಿ ವಾರಂಟಿ ಇಲ್ಲ. ನಾನು ಹೇಳ್ತಿಲ್ಲ 15 ವರ್ಷದ ನಿಮ್ಮ ವಾರಂಟಿನೂ ಮುಗೀತು, ಇನ್ನೇನಿದ್ರು ಮನೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇನ್ನು ಮೇಲೆ ಮಾಡ್ತಾರೆ. ಸಾಕಷ್ಟು ಸರ್. ನೋ ಆಬ್ವಿಯಸ್ಲಿ ಸಿ ಒಂದು ಪಕ್ಷ ಅಂದಾಗ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಂದಾಗ ಅವ್ರದ್ದು ಕುಟುಂಬ ಇರ್ತದೆ. ಈಗ ನಾವು ಬಂಗಾರಪ್ಪರ ಕುಟುಂಬ ಅಂತೀರಿ, ಹಾಗೆ ಒಂದು ಕುಟುಂಬ. ಅವ್ರು ಯಜಮಾನರಾಗಿ ಅವ್ರಿಗೆ ಒಂದು ಆಸೆ, ಅವ್ರು ಹೇಳಿದ್ರಲ್ಲ ನನಗೆ ಆಸೆ ಇದೆ, ಗೀತಕ್ಕವ್ರಿಗೆ ಅವಕಾಶ ಕೊಡಿ, ಸಂಸದರು ಮಾಡಿ, ನಿಮ್ಮ ಸೇವೆ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಬೇಕಾದ್ರೆ ನಾನೇ ಬಂದು ನಿಮ್ಮ ಜೊತೆಗೆ ಆ ಜವಾಬ್ದಾರಿನ ನಾವು ಹೋಗಿ ಯಾಕೆ ಹೇಳ್ತಾರೆ ಒಬ್ಬರು ಯಜಮಾನರು? ಯಾಕೆಂದ್ರೆ ಅವಳು ಬಂಗಾರಪ್ಪವ್ರ ಮಗಳು. ಕೆಲವ್ರು ಕೇಳಿದ್ರಲ್ಲ ಏನು ಸಾಧನೆ ಅಂತ, ಆ ಸಾಧನೆಯವ್ರು ನೀವೇನು 15 ವರ್ಷಕ್ಕೆ ಏನು ಸಾಧನೆ ಮಾಡಿದ್ರಿ ಫಸ್ಟ್ ಹಾಕಿರಿ. ಒಂದು ದಿವಸ ಧ್ವನಿ ಎತ್ತ ಇರತಕ್ಕಂಥ ಒಬ್ಬ ವ್ಯಕ್ತಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾತಾಡೋದಕ್ಕೆ ಅವ್ರಿಗೆ ಯೋಗ್ಯತೆಯೂ ಕೂಡ ಇಲ್ಲ. 15 ವರ್ಷ ನೀವು ಸಂಸದರಾಗಿ 0. ಯಾರು 15 ವರ್ಷ ಸಂಸದರಾಗಿದ್ರು ಎಲ್ಲರೂ ಕೂಡ ನೀವು ಸಾಧಿಸಿರೋದು 0. ನಾನು ನೋಡಿದೆ ಇವತ್ತು ಪೇಪರಲ್ಲಿ ಏನಂತ ಹೇಳಿದರೆ ನಮ್ಮದು ತುಂಬ ಉಡಾನ್ ಟೇಕ್ ಆಫ್ ಅಂತ. ಏನು ಮತದಾರರು ಏನು ಪುಕ್ಷಟೆ ಸಿಗ್ತಾರೆ ನಿಮಗೆ ಪ್ಲೇನಲ್ಲಿ ಹತ್ತು ಕುತ್ಕೊಳ್ಳೋದಕ್ಕೆ? ಮತದಾರರು ಮನೇಲಿರ್ತಾರೆ, ಉಡಾನಲ್ಲಿ ಇರೋದಿಲ್ಲ. ಆಮೇಲೆ JJM, ಅಯ್ಯೋ ಸಂಸದರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ನಿಮ್ಮ ಹಣೆ ಬರ 50% ಅದಕ್ಕೆ ದುಡ್ಡು ಕಟ್ತಾ ಇರೋದು ರಾಜ್ಯ ಸರ್ಕಾರದವರು. ಏರ್ಪೋರ್ಟ್ ಬಗ್ಗೆ ಮಾತಾಡ್ತೀರಿ. ಏರ್ಪೋರ್ಟಲ್ಲಿ ಹಾಕಿರೋದೆಲ್ಲ ದುಡ್ಡು ಸರ್ಕಾರದ್ದು, ನಮ್ಮ ರಾಜ್ಯ ಸರ್ಕಾರದ್ದು, ಅದು ಕೇಂದ್ರ ಸರ್ಕಾರದ್ದು ಅಲ್ಲ. ಅದು ರಾಜ್ಯ ಸರ್ಕಾರದ ಹಣದಲ್ಲಿ ನೀವು ಟಾಮ್ ಮಾಡ್ಕೊಂಡು ಇಷ್ಟು ವರ್ಷ ಹೋದ್ರಲ್ಲ, ಜನರು ಇನ್ನು ಮೇಲೆ ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಗ್ಯಾರಂಟಿ ವಾರಂಟಿ ಇಲ್ಲ. ನಾನು ಹೇಳ್ತಿಲ್ಲ 15 ವರ್ಷದ ನಿಮ್ಮ ವಾರಂಟಿನೂ ಮುಗೀತು, ಇನ್ನೇನಿದ್ರು ಮನೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇನ್ನು ಮೇಲೆ ಮಾಡ್ತಾರೆ.